ಸೋಮನ ಆಪ್ತೆ ಪುಷ್ಪ ಪೊಲೀಸರ ವಶಕ್ಕೆ. ರಾಜೇಂದ್ರ ಹತ್ಯೆಯ ಸಂಚಿನ ಆಡಿಯೋ ಹೇಳಿಕೆ ಕೊಟ್ಟಿದ್ದಂತಹ ಸೋಮನ ಆಪ್ತೆ ಪುಷ್ಪನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಸೋಮನಿಂದ ಕೊಲೆ ಸ್ಕೆಚ್ ಬಗ್ಗೆ ಮಹಿಳೆ ಆಡಿಯೋದಲ್ಲಿ ಹೇಳ್ಕೊಂಡಿದ್ರು. ಸೋಮನ ಆಪ್ತೆ ಪುಷ್ಪ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಂಎಲ್ಸಿ ರಾಜೇಂದ್ರ ಅವರ ಹತ್ಯೆಗೆ ಸಂಚನ್ನ ರೂಪಿಸಲಾಗಿದೆ. 70 ಲಕ್ಷಕ್ಕೆ ಡೀಲ್ ಆಗಿದೆ. 55 ಲಕ್ಷವನ್ನ ಅಡ್ವಾನ್ಸ್ ಆಗಿ ಪಡ್ಕೊಂಡಿದ್ದಾನೆ ಸೋಮ. ಹೀಗಾಗಿ ಹುಡುಗರನ್ನ ರೆಡಿ ಮಾಡಿದ್ದಾನೆ ಅಂತ ಮಹಿಳೆ ಏನು ಆಡಿಯೋ ಸಂಭಾಷಣೆಯಲ್ಲಿ ಹೇಳಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಆ ಮಹಿಳೆ ಪುಷ್ಪಾರನ್ನ ವಶಕ್ಕೆ ಪಡೆದಿದ್ದಾರೆ. ಸದ್ಯ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮಹಿಳೆ ಹೇಳಿರೋದು ನಿಜವಾ? ಆಕೆಗೆ ಆ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೊತ್ತಿದೆಯಾ? ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಆಕೆ MLC ರಾಜೇಂದ್ರ ಅವರ ಬೆಂಬಲಿಗ ಒಟ್ಟಿಗೆ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಇದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು. ನೋಡ್ತಾ ಇದ್ದೀರಿ, ಒಂದ್ ಕಡೆ ಬೆಳಿಗ್ಗೆಯಿಂದಲೂ ಕೂಡ ನಾವು ಗಮನಿಸ್ತಾ ಇರುವ ಹಾಗೆ ಆ ಆಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪುಷ್ಪ ಹಾಗೆ ರಾಜೇಂದ್ರ ಅವರ ಆಪ್ತ ಬೆಂಬಲಿಗ ಮಾತನಾಡಿರುವಂತಹ ಆಡಿಯೋ ಅದು. ಅದರಲ್ಲಿ ರಾಜೇಂದ್ರ ಅವರಿಗೆ ಸ್ಕೆಚ್ ಹಾಕಲಾಗಿತ್ತು ಅನ್ನುವಂತಹ ಮಾತನ್ನ ಆಕೆ ಹೇಳಿದ್ಲು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಆಡಿಯೋ ಏನು ವೈರಲ್ ಆಗ್ತಾ ಇದ್ದಂತೆ ಈಗ ಪೊಲೀಸರು ಪುಷ್ಪ ಅನ್ನುವಂತಹ ಮಹಿಳೆಯನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಮಹೇಶ್? ಚೈತ್ರ, MLC ರಾಜೇಂದ್ರ ಹತ್ಯೆ ಸುಪಾರಿ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸಂಚಲನ ಮೂಡಿಸಿರುವಂತದ್ದು. ಈಗಾಗಲೇ ತುಮಕೂರಿನಲ್ಲಿ ಪೊಲೀಸರು ಅಲರ್ಟ್ ಅನ್ನ ಆಗಿರುವಂತದ್ದು. ಅಂದ್ರೆ ಈಗಾಗಲೇ ಈ ಒಂದು ಆಡಿಯೋ ಸ್ಫೋಟ ಬೆನ್ನಲ್ಲೇ ಪುಷ್ಪಗಳು ಏನು ಆಡಿಯೋದಲ್ಲಿ ಪುಷ್ಪ ಅನ್ನೋ ಹುಡುಗಿ ಲೇಡಿ ಮಾತಾಡ್ತಾರೆ, ಅವರನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಕೂಡ ಒಳಪಡಿಸಿರುವಂತದ್ದು. ಇದ್ರ ಜೊತೆಗೆ ಶಂಕಿತರು ಅಂದ್ರೆ ಯುವಕರು ಇವ್ರ ಜೊತೆ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಅವಳು ಸಾಕಷ್ಟು ಅಂದ್ರೆ ಲೋಕಲ್ ರೌಡಿಗಳ ಹೆಸರು ಕೂಡ ಹೇಳ್ತಾಳೆ. ಆ ಒಂದು ಸಂಬಂಧಪಟ್ಟಂತೆ ಅದರಲ್ಲಿ ಇರುವಂತವ್ರನ್ನ ಕೂಡ ವಶಕ್ಕೆ ಪಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಇಲ್ಲಿ ಎಲ್ಲಿ ಮೀಟ್ ಮಾಡಿದ್ರಿ, ಮತ್ತೆ ಡಿಸೆಂಬರ್ ನಡೆದಿದ್ದಾದ್ರೆ ಏನು, ಮತ್ತೆ ಇವರು ಬರ್ತಡೇ ನೆಪದಲ್ಲಿ ಹೋಗಿದ್ದು ಆಟೋದಲ್ಲಿ ಹೋಗಿದ್ರೆ ಯಾರು, ಮತ್ತೆ ಆ ಶಾಮ್ಯಾನ್ ಹಾಕುವಂತ ನೆಪದಲ್ಲಿ ಹೋಗಿದ್ದ ಯುವಕರು ಯಾರು ಏನು ಅನ್ನೋದು ಕೂಡ ಇವ್ರಿಗೆ ಮಾಹಿತಿ ನೀಡುವಂತ ಹಿನ್ನೆಲೆಯಲ್ಲಿ ಆ ಒಂದು ಪುಷ್ಪ ಮತ್ತೆ ಸಂಬಂಧಪಟ್ಟಂತ ಯುವಕರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ನೇರವಾಗಿ ರಾಜೇಂದ್ರ ಮೀಟ್ ಮಾಡಿ ನಾವೆಲ್ಲ ಏನು ವಿಚಾರ ನಡೆದಿದೆ, ಮತ್ತೆ ಯಾಕೆ ಸ್ಕೆಚ್ ಆಗ್ತಾ ಇದ್ರು, ಮತ್ತೆ ನಾನ್ ಇಲ್ಲಿ ಅವ್ರನ್ನ ಭೇಟಿ ಮಾಡಿದ್ದೇನೆ ಅನ್ನೋದು ಕೂಡ ಅವ್ರನ್ನ ವಿವರವಾಗಿ ಹೇಳ್ತೀನಿ ಅನ್ನೋದು ಕೂಡ ಮತ್ತೊಬ್ಬ ರಾಕಿ ಅವ್ರ ಹತ್ರ ಕೂಡ ಮಾತಾಡುವಂತ ನಿಟ್ಟಿನಲ್ಲಿ ಈ ಒಂದು ಆಡಿಯೋ ಸ್ಫೋಟ ಆಗಿರುವಂತ ಹಿನ್ನೆಲೆಯಲ್ಲಿ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ರೆ ಒಟ್ಟಾರೆ ಈ ಒಂದು ತನಿಖೆ ತೀವ್ರ ಏನು ತನಿಖೆ ಜೋರು ಪ್ರಕರಣದಲ್ಲಿ ಜೋರಾಗಿ ವಿಚಾರಣೆ ನಡೆಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸಂಚಲನ ಮೂಡಿಸಿರುವಂತದ್ದು. ಚೈತ್ರ. ಎಸ್ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದ್ ಕಡೆ ಮಹಿಳೆ ಮಾತನಾಡಿದಂತಹ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಭಾರಿ ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು. ಒಬ್ಬ ಸಚಿವರ ಪುತ್ರ ರಾಜೇಂದ್ರ ಅವರ ಹತ್ಯೆಗೆ ಸಂಚನ್ನ ರೂಪಿಸಲಾಗಿತ್ತು ಅನ್ನುವಂತಹ ಆಡಿಯೋ ಅದು. ರಾಜಣ್ಣ ಪುತ್ರನ ಹತ್ಯೆಗೆ ಸಂಚಿನ ಸ್ಫೋಟಕ ಆಡಿಯೋ. ಹತ್ಯೆಗೆ ಸುಪಾರಿ ಬಗ್ಗೆ ಆಡಿಯೋದಲ್ಲಿ ಮಹಿಳೆ ವಿವರಣೆಯನ್ನ ನೀಡಿರ್ತಾರೆ. ಮಹಿಳೆ ಆಡಿಯೋ ಆಧರಿಸಿ MLC ರಾಜೇಂದ್ರ ದೂರನ್ನ ಕೂಡ ನೀಡಿದ್ದಾರೆ. ಪುಷ್ಪ ಹಾಗೂ ರಾಕಿ ಅನ್ನುವಂಥವರ ಮಧ್ಯೆ ಈ ಸಂಭಾಷಣೆ ನಡೆದಿರುತ್ತೆ. ಡಿಸೆಂಬರ್ನಲ್ಲಿ ಪುಷ್ಪ ರಾಕಿ ಮಧ್ಯೆ ಆಡಿಯೋ ಮಾತುಕತೆ. MLC ರಾಜೇಂದ್ರ ಹತ್ಯೆಗೆ ಸುಪಾರಿ ಪಡೆದಿದ್ದಂತಹ ಸೋಮನ ಪ್ಲಾನ್ ಬಗ್ಗೆ ಇಂಚಿಂಚು ವಿವರಣೆಯನ್ನ ಪುಷ್ಪ ನೀಡಿರ್ತಾರೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ? ಪುಷ್ಪ ರಾಕಿಯ ಸಂಭಾಷಣೆಯ ಆಡಿಯೋ ಇಲ್ಲಿದೆ ನೋಡಿ. ಆವಾಗ ಗೊತ್ತಾಗಿದ್ದು ನಮ್ಗೆ ಇನ್ನೇನು ಗೊತ್ತಾಗೋದು. ಮತ್ತೆ ಸೋಮಂಗ್ ಅಕೌಂಟ್ ಬಂದ್ರೆ ನಿಜ ದುಡ್ಡು ಬಂದಿರೋದು ಸತ್ಯ ಬಂದಿರೋದು. ಅವ್ನಿಗೆ 5 ಲಕ್ಷ, ನಮ್ಮ ಅಮ್ಮನ ಸತ್ತಲ್ಲೂ 5 ಲಕ್ಷ ದುಡ್ಡು ಬಂದೈತೆ. ಅವ್ನಿಗೆ ದೇವ್ರ ಸತ್ತಲ್ಲೂ ದುಡ್ಡು ಬಂದೈತೆ. ನೀನ್ ಬೇಕಿರೋ ಕರಿ, ಅವ್ರಿಗೆ ಹೇಳೋದನ್ನ ಹೇಳಲ್ಲ. ತಿರ್ಗಿನ್ನ ನಮ್ಗೇನಕ್ಕೂ ಕರಿಬಾರ್ದು ಸರ್, ಹೇಳಿದೀವಿ ಸರ್. ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಅವನ ಮೇಲೆ ಕಣ್ಣಿಕ್ಕೋದು, ಕಣ್ಣು ಬಿಡೋದು, ಇಲ್ಲ ಡೌಟ್ ಮೇಲೆ ಏನಾರ ಮಾತಾಡೋದು. ಎಂಕ್ವೈರಿ ಮಾಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ನನ್ ಬಿಡು, 1 ವಾರ ಕರ್ಕೊಂಡೋಗ್ಲಿ, ಎಂಕ್ವೈರಿ ಮಾಡ್ಲಿ. ಅವ್ನಿಗೆ ಅವ್ನ ಅಕೌಂಟ್ ಎಲ್ಲ ಫೋನ್ ಪೇ ಎಲ್ಲ ಚೆಕ್ ಮಾಡಿ ಸರ್. ಅವನು ಹಾಕ್ಸ್ಕೊಂಡಿರ್ಬೇಕಲ್ಲ. ಅವನು ಯಾರು ಅವ್ನು ಹೆಂಗ್ ಗೊತ್ತಾ, ಮನುಗ್ ಅಕೌಂಟ್ಗೆ ಹಾಕ್ಸ್ಕೊಂಡು ಇವ್ನು ಇಸ್ಕೊಂಡ್ ಬರೋದು. ಈಗ ಮನು ಅಣ್ಣನ ಬಿಟ್ಬಿಟ್ನಲ್ಲ. ಯಾವ ಮನು ಅಣ್ಣ ಕಾರ್ಪೆಂಟರ್ ಮನು, ಅವನು ಬಿಟ್ಬಿಟ್ಟ. ಅವನು ಹೊಡೆದ್ರಲ್ಲ. ಮನು ಅಣ್ಣನು ಬಿಟ್ಬಿಡ್ತು.
ಅವ್ನ ಜೊತೆಲಿದ್ದವ್ರು ಯಾರನ್ನ ಅವ್ರೇನಪ್ಪ ಹುಡುಗರು. ಪ್ರೆಸಿಡೆಂಟಿಗೆ ಯಾವಾಗ ಅವ್ನು ಹೊಡಿತೀನಿ ಅಂತ ಮಾತಾಡ್ಕೊಂಡು ಎಲ್ಲ ಹುಡುಗರು ನೂಟ್ಲಾಗವ್ರೆ. ಈಗಿರೋದೆ ಯಾವ ಇಬ್ರು ಹೊಸ ಹುಡುಗರು ಮಣಿನೇ ಬಿಟ್ಬಿಟ್ಟವನೆ, ಅವ್ರ ಕಡೆಯವ್ರು ನೆಂಟ್ರೆ ಬಿಟ್ಬಿಟ್ಟವನೆ. ಈ ಅಮಿತ ಮಾತ್ರ ಇರೋದು ಎಲ್ಲ ಗೊತ್ತು. ಇವ್ ನನ್ ಮಗಂಗೆ ಎತ್ತಾಕೊಂಡು ಹೋದ್ರೆ ಬಾಯ್ ಬಿಡ್ತಾನೆ, ಅವ್ನ ಜೀವ ಹೋದ್ರು ಬಾಯ್ ಬಿಡಲ್ಲ ಅವ್ನು, ಅದಂತೂ ಸತ್ಯ. ಬಾಯ್ ಬಿಡಲ್ಲ ಅವ್ನಿಗೆಲ್ಲ ಗೊತ್ತು. ಬಾಸ್ಗೋಸ್ಕರ ಬೇಕಿತ್ತು ಜೈಲಲ್ಲೇ ಇದ್ಬಿಟ್ರು ನಾನು ಇದ್ಬಿಡ್ತೀನಿ ಅಂತ ನಾವು. ಇವ್ನಿಗೆ ಎತ್ಬಿಟ್ರೆ ನಮ್ಮ ಬಾಸೆ ಜೈಪುರದಲ್ಲಿ ದೊಡ್ಡವರು ಅಂದವನೇ. ಇದು ನಾನು ಕರ್ದಿ ಅಣ್ಣಂಗೆ ಹೇಳ್ತೀನಿ ಪ್ರೆಸಿಡೆಂಟ್ಗೆ, ಅಣ್ಣ ಹಿಂಗೆ ಅಂದ ಅಂತೀನಿ ನಾನು, ಹಿಂಗೆ ಅಂದ ಅಣ್ಣ ಅಂತೀನಿ ನಾನು. ಇವ್ರ ಮುಂದೆ ಕರ್ಕೊಂಡ್ ಹೋಗಪ್ಪ ನಾನು ಹೇಳ್ತೀನಿ, ನೀನ್ ಯಾಕೆ ಟೆನ್ಷನ್ ತಗೊಂತೀನಿ. ಮದ್ಗಿರಿ ಹುಡುಗರು ನಮ್ಮ 7-8 ಜನ ಮದ್ಗಿರಿ ಹುಡುಗರು ಗೊತ್ತಾ ಸರ್ ನಮ್ಗೆ. ಅಲ್ಲ ನೀನ್ ಒಂದು ಮಾತು ಕೇಳಲ್ಲ, ಏನೋ ನಮ್ಮ ತಾಯಿನಿಗೂ ಒಳ್ಳೇದಲ್ಲ ರಾಜೇಂದ್ರನಿಗೆ, ಸುಮ್ನೆ ಕಿಮಿಕ್ ಅಂತ ಅಂದ್ರು ಏನೇಳೋ ಬಾಡಿ ಎಲ್ಲಾರ ಹಂಗ್ ಶೂಟ್ ಮಾಡಕ್ ಬಿಡ್ತಾರೆ ಅಲ್ವಾ. ಅದ್ ಹೆಂಗ್ ಧೈರ್ಯದ ಮೇಲೆ ರೆಡಿ ಆಗೋನು ಅಂತ ರೆಡಿ ಆಗೋನ್ ಲೆಕ್ಕ ಹಾಕು. ಮಾತಾಡ್ಕೊಂಡವ್ರು ಗೊತ್ತಾ, ಬೆಂಗಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ. ತಮಿಳ್ ಹುಡುಗರ್ನ ತಮಿಳ್ ಹುಡುಗರು ಬೆಂಗಳೂರಲ್ಲಿ ಕಲಾಸಿಪಳ್ಳಿ ಹುಡುಗರು ಕೇಳೋನಂತೆ. ಇಬ್ರು ಹುಡುಗರು ಬೇಕು. ಯಾಕೆ ಕೇಳ್ತಾನೆ ಇವನು? ಯಾರಿಗ ಎತ್ತಬೇಕು ಅಂತ ಕೇಳ್ತಾನೆ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವನು. ಇವನ್ಗೆ ಹೊಸ ವರ್ಷಕ್ಕೊಂದು ಹೊಸ ವರ್ಷಕ್ಕೆ ಇವನ್ ಮೇಲೆ ಕಣ್ಣಿಕ್ಕಿಸ್ಬೇಕು ಪೊಲೀಸ್ ಅವ್ರಿಗೆ ಹೇಳಿ. ಯಾಕೋ ಡೌಟ್ ಹೊಡಿತೈತೆ ನನ್ಗೆ. ಅಲ್ಲ ಹೊಸ ವರ್ಷಕ್ಕೆ ಏನಾನ ಮಾಡ್ಬಿಡ್ತಾನ ಅಂತ. ಹ್ಯಾಪಿ ನ್ಯೂ ಇಯರ್ ಹೇಳಕ್ಕಾಗಲ್ಲ. ಇವನಿಗೆ ಅವ್ರ ವಿಚಾರ ಗೊತ್ತಾಗಬೇಕಲ್ಲ, ಅವ್ರು ಎಲ್ಲೋತವ್ರು ಏನು ಎತ್ತ ಅಂತ. ಯಾರಿಗೂ ಬಿಟ್ಟಿರ್ಬೋದು. ನೀನ್ ಯಾರಿಗ್ ನಂಬ್ತೀಯಪ್ಪ? ದುಡ್ಡನ್ನಾಸೆ ಡ್ರೈವರ್ಗೆ ಎತ್ತಾಕೊಂಡ್ಬಿಡ್ಬೋದು, ಡ್ರೈವರ್ ಲಿಂಕಲ್ಲೇ ಇಕ್ಕೊಬೋದು. ಯಾರಿಗ್ ನಂಬ್ತೀಯ? ಬರೀ 70 ಲಕ್ಷ ಡಿಲೇ ಆಗಿರೋದು.